ಹಲೋ. ಹಾಯ್ ಮೀನಾಕ್ಷಿ, ಹೇಗಿದೀಯಾ? ನಾನು ಸುಮಾರಾಗಿದ್ದೇನಾ, ನೀನು ಹೇಗಿದೀಯಾ ರೂಪಾ? ಹಾಂ, ನಾನು ತುಂಬ ಚೆನ್ನಾಗಿದ್ದೀನಿ. ನೀನು ಬಿಡ, ಒಳ್ಳೆ ಡಾಕ್ಟ್ರು, ಕೈ ತುಂಬ ಸಂಬಳ ಬರ್ತದೆ, ಚೆನ್ನಾಗೇ ಇರ್ತೀಯ. ನೀನು ಡಾಕ್ಟ್ರೇ ತಾನೇ? ಯಾಕೆ ನಿನ್ನ ಹಾಸ್ಪಿಟ್ಲು ಚೆನ್ನಾಗಿ ನಡೀತಿಲ್ವಾ? ಯಾಕೆ ಶಾಕ್ ತಗೊಳ್ತಾ ಇದ್ದೀಯಾ? ಹೋದ ಸಲ ಕಾಲ್ ಮಾಡಿದಾಗ ಹಾಸ್ಪಿಟಲ್ ಚೆನ್ನಾಗೇ ನಡೀತಿದೆ ಅಂತಿದ್ದಿ. ಹಾಂ ಹೌದು ಹೌದಾ, ಹಾಸ್ಪಿಟ್ಲು ಚೆನ್ನಾಗಿ ನಡೀತುಂಟಾ? ಅಂದಂಗೆ ನಿನಗೆ ಇನ್ನೊಂದು ವಿಷಯ ಗೊತ್ತುಂಟೇನಾ? ಈಗ ಹಾಸ್ಪಿಟ್ಲ ಮನೆಗೆ ಶಿಫ್ಟ್ ಮಾಡಿ ಗಂಡನೊಟ್ಟಿಗೆ ಕ್ಲಿನಿಕ್ ನಡೆಸ್ತಿದ್ದೇನಾ? ಓ, ನಿನ್ ಗಂಡನು ಡಾಕ್ಟ್ರಾ? ಏ ಹೌದಾ, ಕಣ್ಣಿನ ಸ್ಪೆಷಲಿಸ್ಟ್. ನಿನ್ಗೊಂದು ವಿಷಯ ಗೊತ್ತಾ, ನಾನೀಗ ಬೆಂಗಳೂರಿನಲ್ಲೇ ಇದ್ದೇನೆ. ಇನ್ನೂ ಒಂದು ವಾರ ಇಲ್ಲೇ ಇರ್ತೀನಿ. ನಾಳೆ ನಿನ್ನ ಕ್ಲಿನಿಕ್ಕಿಗೆ ಬಂದು ನೀನು ನಿನ್ನ ಗಂಡ ಪೇಷಂಟಿಗೆ ಹೇಗೆ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ನೋಡ್ಕೊಂಡು ಹೋಗ್ತೇನೆ. ಹಾಂ, ನಿನ್ಗೆ ಯಾಕೆ ತೊಂದರೆ ಮರೈತಿ? ಇದ್ರಲ್ಲಿ ತೊಂದರೆ ಏನು ಬಂತು? ನಾಳೆ ಬೆಳಿಗ್ಗೆ ಬರ್ತೀನಿ ಅಷ್ಟೇ, ಬಾಯ್. ಬಾಗಿಲು ದಾಟುವ ಮಧ್ಯೆ ಬೆಕ್ಕು ಅಡ್ಡ. ಎಂತದ ಮೀನಾ, ಪೆಟ್ರೋಲ್ ಇದ್ದರೂ ಸ್ಟಾರ್ಟ್ ಆಗದೆ ಇರೋ ಗಾಡಿ ಥರ ಕೂತಿದ್ಯಾ? ನಾಳೆ ನನ್ನ ನೋಡ್ಲಿಕ್ಕೆ ಬಾಂಬೆಯಿಂದ ನನ್ನ ಫ್ರೆಂಡ್ ಬರ್ತಾಳಂತೆ ಮರೈರೆ. ಎಂತ, ಬಾಂಬೆಯಿಂದನಾ? ಎಂತ ಸಾವು ಮರತಿ. ನಾನು ಹೊರಗಡೆ ಆಫೀಸ್ನಲ್ಲಿ ಕೆಲಸ ಮಾಡ್ತೀನಿ. ನನಗೆ ಇನ್ನು ಮಂಗಳೂರು ಬೆಂಗಳೂರು ಫ್ರೆಂಡ್ಸ್ ಬಿಟ್ಟರೆ ಬೇರೆ ಯಾವ ಊರಿನವರು ಫ್ರೆಂಡ್ಸ್ ಇಲ್ಲ. ಅದು ಬಿಡು, ನಿನ್ನ ಫ್ರೆಂಡ್ಸ್ ಬರೋ ಖುಷಿಲಿರೋದು ಬಿಟ್ಟು ಒಟ್ರಾಶಿ ಬೇಜಾರು ಮಾಡ್ಕೊಂಡಿದೀಯಲ್ಲ. ನನ್ನ ಕಷ್ಟ ನನಗೆ ಮರೈರೆ. ಹೇಳ ಮೀನಾ, ನಿನ್ನ ಕಷ್ಟನ ಅರ್ಥ ಮಾಡ್ಕೊಳ್ತೇನಾ? ಈಗ ಹೇಳ ಎಂಥ ವಿಷಯ ಅಂತ. ನನ್ನ ಸಮಸ್ಯೆಯನ್ನು ಸರಿ ಮಾಡ್ಲಿಕ್ಕೆ ನಿಮ್ಮ ಒಬ್ಬರಿಂದ ಆಗೋದಿಲ್ಲ ಮರೈರೆ. ವಟಾರದಲ್ಲಿರುವ ಎಲ್ಲರನ್ನು ಕರ್ಕೊಂಡು ಬನ್ನಿ. ಸೀನ್ ಬೋರ್ ಆಗದೆ ಇರೋಂಗೆ 1 ನಿಮಿಷದಲ್ಲಿ ರಪಕ್ಕಷ್ಟು ಹೇಳುತ್ತೇನೆ, ಆಯ್ತಾ? ನಿನ್ನ ಕಟ್ಟಿಕೊಂಡ ಮೇಲೆ ಜೀವನವೇ ಬೋರ್ ಆಗಿದೆ, ಇನ್ನು ನಿನ್ನ ಕತೆ ಬೋರ್ ಆಗದೆ ಇರ್ತದ? ಕರ್ಕೊಂಡು ಬರ್ತೇನಿರಾ. ಓಯ್ ಮೀನಾಕ್ಷಿ, ಎಲ್ರನ್ನೂ ಮನೆ ಕರ್ಸಿದೀಯಾ? ಸ್ಪೆಷಲ್ ಮಂಗಳೂರು ತಿಂಡಿ ಏನಾದ್ರೂ ಮಾಡಿದೀಯಾ? ರೀ ರುಕ್ಮಿಣಿ ಅವರೇ, ನಿಮಗೆ ಬ್ಯಾರೆದವ್ರ ಮನೆಯಲ್ಲಿ ತಿನ್ನೋದು ಉಣ್ಣೋದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ವೇನ್ರಿ? ಒಂದು ದಿನನಾದ್ರೂ ನಮ್ಮೆಲ್ಲರನ್ನು ಕರೆದು ಹೋಳಿಗೆ ಮಾಡಿಕೊಟ್ಟಿದ್ದೀರೇನ್ರಿ? ಬರೀ ಆ ರುದ್ರಪ್ಪನಿಗೆ ಮಾತ್ರ ತಪ್ಪದೆ ಹೋಳಿಗೆ ಮಾಡಿಕೊಡ್ತೀರ. ರೀ ಗೌಡ್ರೆ, ಬರ್ರಿ ನಮ್ಮ ಮನೆಗೆ. ಅದೇನ್ ತಿಂತೀರಾ, ಎಷ್ಟು ತಿಂತೀರಾ ಅಂತ ಹೇಳ್ರಿ, ನಾನ್ ಮಾಡ್ಕೊಡ್ತೀನಿ. ಆದ್ರೆ ನಮ್ಮ ಅಕ್ಕನಿಗೇನು ಅನ್ಬೇಡ್ರಿ. ಸಿರಿ, ಹಾಗಿದ್ರೆ ನಾನು ಬರ್ಲಾ? ರೀ ಬ್ಯಾಡ್ಗಿಯವ್ರೆ, ಏನಂದ್ರಿ? ಅಯ್ಯೋ ಸಾಕ್ ನಿಲ್ಸ್ರಿ. ಎಲ್ರು ಸಂತೆಲ್ ಕಾಯಿ ಪಲ್ಯ ಸಲುವಾಗಿ ಚಿಲ್ರೆಗೋಸ್ಕರ ಜಗಳ ಮಾಡ್ದಂಗೆ ಯಾಕೆ ಜಗಳ ಮಾಡ್ತಿದ್ದೀರಿ? ಮೀನಾ, ನಮ್ಮನ್ನೆಲ್ಲ ಯಾಕೆ ಕರ್ಸಿದಿ? ಓಯ್ ಸರ್ಸಕ್ಕ, ನಮ್ಮ ಮನೆಗೆ ನನ್ನ ಫ್ರೆಂಡ್ ಬರ್ತಾಳ. ರೀ ವೈನಿ, ಅದನ್ನ ಹೇಳೋಕೆ ಕರ್ಸಿದ್ರಾ? ಫೋನ್ ಮಾಡಿದ್ರೆ ಸಾಕಾಗ್ತಿತ್ತು. ಅಪ್ಪ, ಪಿನಾಯಿಲ್ ಬಾಟ್ಲು ಸ್ವಲ್ಪ ಫ್ಯೂಸ್ ಆಫ್ ಮಾಡ್ಕೊಂಡು ನಿಂತ್ಕೊಂತೀಯಾ? ನ್ಯೂಸ್ ಶುರು ಹಾಕಿತ ಮುಂಚೆನೇ ನ್ಯೂಸೆನ್ಸ್ ಶುರು ಮಾಡಬೇಡ. ಅದೇನು ಹೇಳ್ಬೇಕಂತಿದ್ಯಾ ಹೇಳಮ್ಮ. ಈಗಳ ಮೀನಾ, ವಿಷಯ ಏನಂತ ಬೇಗ ಹೇಳ, ಇಲ್ಲದಿದ್ದರೆ ಈ ತಿಂಗಳ ಎಲ್ಲ ಸಂಬಳ ಇವರ ಕಾಫಿ ತಿಂಡಿ ಪುಂಡಿಗೆ ಖರ್ಚಾಗ್ತದ. ಮತ್ತೆ ಕಡಲೆ ಬೀಜನೂ ಪಾರ್ಕ್ನಲ್ಲಿ ಸಾಲ ಮಾಡೇ ತಿನ್ಬೇಕಾಗ್ತದ. ಓಯ್, ಎಂತ ಗೊತ್ತುಂಟಾ, ನನ್ನ ಫ್ರೆಂಡು ದೊಡ್ಡ ಡಾಕ್ಟ್ರಾ. ಅವಳ ಹತ್ರ ನಾನು ಕೂಡ ದೊಡ್ಡ ಡಾಕ್ಟ್ರು ಅಂತ ಸುಳ್ಳು ಹೇಳಿದೇನಾ? ನೀನ್ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದಿ ತಗೋ. ನೀನ್ ದೊಡ್ಡ ಡಾಕ್ಟ್ರ್ ಅಲ್ಲ, ದಡ್ಡ ಡಾಕ್ಟ್ರು. ರೀ ಮೀನಾ ಅವರೇ, ನಿಮ್ಮ ಫ್ರೆಂಡು ಮ್ಯಾರಿಡೋ ಅನ್ಮ್ಯಾರಿಡೋ? ಇನ್ನೂ ಮದುವೆ ಆಗಿಲ್ಲ ಅಂದರೆ ಸಂಬಂಧ ಮಾತಾಡೋಣ ಅಂತ. ಹಸುವಿಗೆ ಹುಲ್ಲಿನ ಚಿಂತೆಯಾದ್ರೆ ನಾಯಿಗೆ ಮೂಳೆಯ ಚಿಂತೆಯಂತೆ. ನನ್ನ ಕಷ್ಟವನ್ನು ಅರ್ಥನೇ ಮಾಡಿಕೊಳ್ಳುವುದಿಲ್ಲವಲ್ಲ ಮರೇರೆ. ಹೋಗ್ಲಿ ಬಿಡು ತಂಗ್ಯವ, ಈ ಜೋಕ್ ಮಾರೊಂದು ಇದ್ದಿದ್ದೇಯ. ಈಗ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತೀಯ? ಈಗೇನ್ ನಾವೆಲ್ಲ ಆಕೆ ಹತ್ರ ಟ್ರೀಟ್ಮೆಂಟ್ ತಗೋಬೇಕಾ? ಹಾಗಲ್ಲ ಗೌಡ್ರೆ, ನಾನು ಅವಳ ಹತ್ರ ಸುಳ್ಳು ಹೇಳಿದ್ದೀನಿ. ನನ್ನ ಮನೆಯಲ್ಲೇ ಕ್ಲಿನಿಕ್ ಉಂಟು, ನನ್ನ ಗಂಡ ಕೂಡ ಡಾಕ್ಟರ್ ಅಂತ ಪದಿ ಸುಳ್ಳು ಹೇಳಿದೇನಾ? ಇರ್ಲಿ ಬಿಡ, ನಾನು ಒಂಥರ ಲೇಡಿ ಸ್ಪೆಷಲಿಸ್ಟೇ. ನಾನು ಹೇಳಿದ್ದು ಕಣ್ಣಿನ ಸ್ಪೆಷಲಿಸ್ಟು ಅಂತ. ಅವನಿಗೆ ಇರೋ 2 ಕಣ್ಣು ಸಾಲಲ್ಲ ಅಂತ ಎಕ್ಸ್ಟ್ರಾ 2 ಕಣ್ಣು ಹಾಕ್ಸ್ಕೊಂಡಾನೆ. ಅವ ಕಣ್ಣಿನ ಚಿಕಿತ್ಸೆ ಮಾಡ್ತಾನ. ಮೀನಾ, ಅವಲಕ್ಕಿಗಿಂತ ಪುಡಿನೇ ಜಾಸ್ತಿ ಅಂದಂಗೆ ಬೇಕಾಗಿರೋ ವಿಷಯ ಎಲ್ಲ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಿದೀವಿ. ಅದೆಂತ ವಿಷಯ ಅಂತ ಹೇಳು. ಈಗ ರುಕ್ಮಿಣಿ, ಅರ್ಜೆಂಟಾಗಿ ನಾನು ಒಂದು ಕ್ಲಿನಿಕ್ ಓಪನ್ ಮಾಡ್ಬೇಕಾ? ಕ್ಲಿನಿಕ್ಕಾ? ಹೌದು ಮರೈತಿ. ಅವಳು ಬಂದಾಗ ನಾನು ಡಾಕ್ಟರ್ ಅಲ್ಲ ಅಂತ ಗೊತ್ತಾದ್ರೆ ನನ್ನ ಮರ್ಯಾದೆ ಹೋಗುದಿಲ್ಲೇನಾ? ಹಾಗೇನಾದ್ರೂ ಆದ್ರೆ ನಾನು 1 ನಿಮಿಷನೂ ಬದುಕಿರೋದಿಲ್ಲನಾ? ಬೇಡಮ್ಮ, ಸಾಯೋ ಬಗ್ಗೆ ಯಾಕೆ ಮಾತಾಡ್ತೀಯಾ? ನಿನಗೇನು ಒಂದು ಕ್ಲಿನಿಕ್ ಓಪನ್ ಆಗಬೇಕು ತಾನೇ? ಈ ಮನೆಯಲ್ಲೇ ಮಾಡಿದ್ರಾಯ್ತು. ಹೌದು, ಈ ಕ್ಲಿನಿಕ್ ಏನೋ ಓಪನ್ ಮಾಡ್ಬೋದು. ಪೇಷಂಟ್ ಎಲ್ಲಿಂದ ಹುಡ್ಕೊಂಡು ಬರ್ತೀಯಾ? ಅದಕ್ಕೆ ಯಾಕೆ ಬೇರೆಯವ್ರನ್ನ ಹುಡುಕ್ಬೇಕು? ಮೀನಾ ಅಕ್ಕನಿಗೆ ಸಹಾಯ ಆಗುತ್ತೆ ಅಂದ್ರೆ ನಾವೇ ವೇಷ ಹಾಕೊಂಡ್ರೆ ಆಯ್ತು. ಮೀನಾ ಅಕ್ಕ, ನಿಮ್ ಫ್ರೆಂಡ್ ಯಾವಾಗ ಬರ್ತಾರೆ ಅಂದ್ರಿ? ನಾಳೆ ಬೆಳಗ್ಗೆನೆ ಬರ್ತಾಳೆ ಮರೈತಿ. ಅಂದ್ರೆ ಇವತ್ತು ನಮ್ಮೆಲ್ರಿಗೂ ಶಿವರಾತ್ರಿ ಅನ್ನಿ. ನಿಮಗೆಲ್ಲ ಇವತ್ತೊಂದು ದಿನ ಶಿವರಾತ್ರಿ, ನನಗೆ ಮಾತ್ರ ಅವಳು ಬಂದು ಹೋಗುವವರೆಗೂ ಶಿವರಾತ್ರಿನೇ.